ನಿಜಾನಾ? ಹೌದು ರಂಗಪ್ಪನು ಒಂದು ಕಥೆ ಹೇಳಿದ. ಏನ್ ಕತೆ? ಅವರ ಅಜ್ಜಿ ಸಿದ್ಧಿ ಮಾಡೋಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅಜ್ಜಿಯ ಕೊನೆ ಆಸೆಗೆ ಅಕ್ಕ ತನಗೆ ಚಿನ್ನದ ಬಾಗಿಲನ್ನು ಕೊಡಬೇಕಂತೆ. ಅಜ್ಜಿಯ ಆತ್ಮ ಆಮೇಲೆ ಆಮೇಲೆ ರಾಜ್ಯ ಚಿನ್ನದ ಬಾವು ಕೊಟ್ಟ. ಓ ಈಗ ವಿಷಯ. ಸರಿ ಸ್ವಾಮಿ, ನಾನು ಬರ್ತೀನಿ. ಆಹಾ, ಇಲ್ಲಿ ಅರ್ಚಕರೇ, ಯಾರು? ನಾನು ತೆನಾಲಿ ರಾಮಕೃಷ್ಣ. ಹೇಳಿ, ನನ್ನಿಂದ ಏನಾಗಬೇಕಿತ್ತು? ಸ್ವಾಮಿ, ನನ್ನ ತಾಯಿಯ ತಿಥಿ ಕಾರ್ಯ ಇದೆ. ದಯಮಾಡಿ ನೀವು ಕಾಣಿಕೆ ಸ್ವೀಕರಿಸಿ ಅವರ ಆತ್ಮಕ್ಕೆ ಶಾಂತಿ ನೀಡಿ. ಅವಶ್ಯ, ಈ ನಡೀರಿ. ಶಾರದಾ, ಶಾರದಾ, ತಿಥಿ ಮಾಡಿಸೋ ಅತಿಥಿಗಳು ಬಂದಿದ್ದಾರೆ. ಊಟ ತಯಾರಾಗಿದೆ. ಸರಿ, ನೀವು ನನಗೆ ಕೊಟ್ಕೊಳ್ಳಿ, ನಾನು ಕಾಣಿಕೆ ತಗೊಂಡು ಬರ್ತೀನಿ. ಹಾ, ಚೆನ್ನಾಗಿ ಕಾಯ್ದಿದೆ. ಒಬ್ಬೊಬ್ಬರೇ ಬನ್ನಿ. ಇದರಿಂದ ಬರ ಹಾಕ್ಸ್ಕೊಳ್ಳೋಕೆ. ತಿಥಿ ಊಟ ಕಾಣಿಕೆ ಅಂತ ಹೇಳಿ ಬೇರೆ ಎನ್ನುತ್ತೀರಿಯಲ್ಲ. ಇಲ್ಲ ಸ್ವಾಮಿ, ನನ್ನ ತಾಯಿಯ ಕೈಯಲ್ಲಿ ಊಟ ಇತ್ತು. ಬರೆ ಹಾಕ್ಸಿದ್ರೆ ಸರಿ ಹೋಗುತ್ತೆ ಅಂತ ವೈದ್ಯರು ಹೇಳಿದ್ರು. ಅದರ ಮುಂಚೆ ಅವರೇ ಹೋಗ್ಬಿಟ್ರು. ಇವಾಗ ನಿಮಗೆ ಬರೆ ಹಾಕ್ಸಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆಮೇಲೆ ನೀವು ಆರಾಮಾಗಿ ಊಟ ಮಾಡ್ಬೋದು. ರಾಮಣ್ಣ ಇದು ತುಂಬಾ ಮೋಸ. ಯಾವುದು ಮೋಸ? ಆತ್ಮಕ್ಕೆ ಶಾಂತಿ ಅಂತ ಬಡ ರಾತ್ರಿ ಎನ್ನುತ್ತಿರೋ ಚಂದನಮ್ಮ ವಹಿಸ್ಕೊಂಡಿದ್ದು ಮೋಸ ಅಲ್ವಾ? ಆಯ್ತಪ್ಪ, ಇನ್ಮೇಲೆ ಈ ಕೆಲಸ ಮಾಡಲ್ಲ. ಇಲ್ಲಿ ತನಕ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ತಗೊಳ್ಳಿ. ಇರೋವರೆಗೂ ನ್ಯಾಯವಾಗಿ, ಸತ್ಯವಾಗಿ, ಧರ್ಮವಾಗಿ ಬಾಳಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋಗೆ ವಿದ್ಯೆಯನ್ನು ದುರುಪಯೋಗ ಮಾಡಬೇಡಿ. ಯಾರೂ ಇಲ್ವಲ್ಲ, ನಾನೇ ಶಭಾಷ್ ಅನ್ಕೊಳ್ತೀನಿ. ಬಲೆ ಎತ್ತಿ ನಾನು.